ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಬಫ್ ಸ್ಲೀವ್ ಕಟಿಂಗ್ ಹಾಗೂ ಸ್ಟಿಚಿಂಗ್ ಮಾಡೋದನ್ನು ವಿಡಿಯೋನ ಪ್ಲೇ ಮಾಡ್ತಿದ್ದೀನಿ. ಹಾಗೂ ನೆಕ್ ಡಿಸೈನ್ಸು, ಟ್ಯಾಗ್ ಡಿಸೈನ್ಸು ಎಲ್ಲನೂ ಇದೆ. ಮಿಸ್ ಮಾಡಿದೆ ನೋಡಿ. ಲೈನಿಂಗ್ ಸ್ಲೀವ್ ಮೆಜರ್ಮೆಂಟ್ ಸ್ಲೀವ್ ಅಷ್ಟೇ ಕಟ್ ಮಾಡಿ, ಮೆಜರ್ಮೆಂಟ್ ಲೈನಿಂಗ್ ಸ್ಲೀವ್ಗಿಂತನೂ ನಿಮಗೆ ಅಟ್ಯಾಚ್ ಮಾಡ್ತಾ ಜಾಸ್ತಿ ಬೇಕು ಅಂದರೆ ಸ್ಯಾರಿ ಪೀಸ್ ಜಾಸ್ತಿ ಇಟ್ಕೋಬೇಕು. ರೆಡಿ ಮಾಡ್ಕೊಳ್ಳಿ. ಬ್ಲೌಸ್ ಲೆಂತು ನಿಮಗೆ ಫ್ರಿಲ್ ಯಾವ ಥರ ಬೇಕೋ ಆ ಥರ ಇಟ್ಕೊಳ್ಳಿ. ನಾನು ಉದ್ದುದ್ದ ಫ್ರಿಲ್ ತೊಗೊಳ್ತಾ ಇದ್ದೀನಿ. ಲೈನಿಂಗ್ ಸ್ಟು ಬಿಟ್ಟು ಮಾರ್ಕ್ ಮಾಡ್ಕೊಂಡು ಫ್ರಿಲ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಲೆಂತು ಹಾಫ್ ಸೆಂಟಿಮೀಟರ್ ಅಷ್ಟು ಬಫ್ನ ಫೋಲ್ಡ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. 5.5 ಬಿಡ್ತಾ ಒಂದು ಸೈಡು ನೀವು ಯಾವ ಕಡೆ ಆರಾಮ ಫ್ರಿಲ್ನ ಮಾಡಿರ್ತೀರೋ ಅದು ಇನ್ನೊಂದು ಸ್ಲೀವು ಆಪೋಸಿಟಾಗಿ ಫ್ರಿಲ್ನ ಮಾಡಿ. ಸ್ಲೀವ್ ಲೆಂತ್ ಆಪೋಸಿಟ್ ಡೈರೆಕ್ಷನಲ್ಲಿ ಫ್ರಿಲ್ ತೊಗೊಳ್ಳಿ. ನಾವು ಮಾರ್ಕ್ ಮಾಡಿರೋ ನಾವಾಗಲೇ ನಮ್ಮ ಸೈಡ್ ಫ್ರಿಲ್ನ ಫೋಲ್ಡ್ ಮಾಡಿದ್ವಿ. ಈಗ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಫ್ರಿಲ್ನ ಫೋಲ್ಡ್ ಮಾಡ್ತಾಯಿದ್ದೀನಿ. ನನಗೆ ಮೀಡಿಯಮ್ ಸೈಜಾಗಿ ಬಫ್ ಸಾಕು. ಲೈನಿಂಗ್ ಪೀಸ್ ಕರೆಕ್ಟಾಗಿ ನ್ಯಾಚಲ್ಲಿ ಡಿವೈಡಿಂಗ್ ಮಾಡಿಕೊಂಡು ಫ್ರಿಲ್ನ ಇಟ್ಕೊಳ್ಳಿ. ಕರೆಕ್ಟಾಗಿ ಎರಡೂ ಸೈಡು ಫ್ರಿಲ್ಸ್ ಕರೆಕ್ಟಾಗಿ ಬರುತ್ತೆ. ನಾನಿದು ಲೆಂತ್ ಫ್ರಿಲ್ಸ್ನ ಮಾಡ್ತಿರೋದು. ಫ್ಲ್ಯಾಟಾಗಿ ಎಳ್ಕೊಂಡು ಫ್ರಿಲ್ನ ನೀಟಾಗಿ ಫ್ಲ್ಯಾಟ್ ಮಾಡ್ಕೊಳ್ಳಿ. ಇದು ಸೆಂಟರು ಮಧ್ಯಭಾಗದಲ್ಲಿ ಲೈನಿಂಗ್ ಪೀಸ್ನ ಫುಲ್ ಲೆಂತಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮಧ್ಯಭಾಗಕ್ಕೆ ಸ್ಯಾರಿ ಪೀಸ್ನ ಫ್ರಿಲ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಟ್ರೈಟಾಗಿ ನೀಟಾಗಿ ಎಳೆದ್ಬಿಟ್ಟು ಫ್ರಿಲ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಎಲ್ಲೂ ರಿಂಕಲ್ಸ್ ಬರಲ್ಲ. ಇದಾದ ನಂತರ ಕೆಳಗಡೆಯಿಂದ ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸಲ್ಲಿ ಬಾರ್ಡರ್ ಬಂದಿರ್ತಲ್ಲ, ಆ ಬಾರ್ಡರ್ನ ತೆಗೆದು ಸ್ಲೀವ್ ಫ್ರಿಲ್ಗೆ ಅಟ್ಯಾಚ್ ಮಾಡ್ತಿದ್ದೀನಿ. ಆಪೋಸಿಟಲ್ಲಿ ಇಟ್ಕೊಂಡು ಅಟ್ಯಾಚ್ ಮಾಡಿ. ಬಾರ್ಡರ್ ಸೀದಾ ಬರಬೇಕು. ಟರ್ನ್ ಮಾಡಿದ್ರೆ ಬಾರ್ಡರ್ ಸೀದಾ ಇರಬೇಕು. ನೀಟಾಗಿ ಫ್ಲ್ಯಾಟಾಗಿ ಇಟ್ಕೊಂಡು ಮೇಲ್ಗಡೆ ಫೋಲ್ಡಿಂಗ್ ಮಾಡಿಕೊಂಡು ನಾವು ಬಫ್ಸ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಜಾಗಕ್ಕೆ ಸ್ಟಿಚ್ ಮಾಡಿ. ಟೆನ್ಷನ್ ಮಾರ್ಜಿನ್ ಫೋಲ್ಡಿಂಗ್ ತೊಗೊಂಡು ಸ್ಟಿಚಿಂಗ್ ಮಾಡಿ. ನೀವು ಅದ್ರ ಮೇಲೆ ಆ ಸ್ಟಿಚಿಂಗ್ ಬೇಕಾದರೆ ಲೇಸ್ನ ಅಟ್ಯಾಚಿಂಗ್ ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಬಾರ್ಡರ್ ದೊಡ್ಡದಾಗಿದೆ, ನಾನು ಲೇಸ್ ಅಟ್ಯಾಚ್ ಮಾಡ್ತಿಲ್ಲ. ಎರಡು ಸ್ಲೀವನ್ನು ಹೀಗೇ ರೆಡಿ ಮಾಡ್ಕೊಳ್ಳಿ. ಅಟ್ಯಾಚಿಂಗ್ ಆದಮೇಲೆ ಕೆಳಗಡೆ ಸ್ಟಿಚ್ ಮಾಡಿ. ಬಫ್ ಸ್ಲೀವ್ ರೆಡಿ ಇದೆ. ಇದನ್ನು ರೆಡಿ ಮಾಡ್ಕೊಂಡಿರೋ ಬಾಡಿ ಪೀಸಿಗೆ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಸೆಂಟರ್ ನ್ಯಾಚ್ ಮಾಡ್ಕೊಳ್ಳಿ. ಸೆಂಟರ್ ನ್ಯಾಚ್ ಮಾಡಿಕೊಂಡು ಕರೆಕ್ಟಾಗಿ ಬಾಡಿ ಶೋಲ್ಡರ್ಗೆ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಈ ಥರ ಬಫ್ನ ಅಟ್ಯಾಚಿಂಗ್ ಮಾಡೋದ್ರಿಂದ ಬೇಗ ಬಟ್ಟೆ ಈಜೋಗೋದಿಲ್ಲ. ಲೈನಿಂಗ್ ಇಲ್ಲದೆ ಬಫ್ನ ರೆಡಿ ಮಾಡಿದ್ರೆ ಲೈನಿಂಗ್ ಇರಲ್ವಲ್ಲ, ಬಟ್ಟೆ ಬೇಗ ಈಜೋಗುತ್ತೆ. ಫ್ರಂಟ್ ಶೇಪಿಗೆ ಫ್ರಂಟ್ ನೈಟು ಅಟ್ಯಾಚಿಂಗ್ ಮಾಡಿ. ಶೋಲ್ಡರ್ ನ್ಯಾಚು ಕರೆಕ್ಟಾಗಿ ಬಫ್ ಸ್ಲೀವ್ ನ್ಯಾಚಿಗೆ ಜಾಯಿಂಟ್ ಬರಬೇಕು. ಕರೆಕ್ಟಾಗಿ ಸೆಂಟರ್ ನ್ಯಾಚು ಶೋಲ್ಡರ್ ಜಾಯಿಂಟ್ಗೆ ಅಟ್ಯಾಚ್ ಮಾಡಿ. ಆಪೋಸಿಟ್ ಡೈರೆಕ್ಷನ್ನ ನೋಡಿಕೊಂಡು ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ನಾನು ಈ ಫ್ರಿಲ್ಲೆಲ್ಲ ಫ್ರಂಟ್ ಸೈಡ್ ಬರೋ ಹಾಗೆ ಫ್ರಿಲ್ನ ಅಟ್ಯಾಚಿಂಗ್ ಮಾಡಿದ್ದೀನಿ. ಬ್ಲೌಸ್ ಫಿನಿಶಿಂಗ್ ಇದು.
ಬಾಡಿ ಫಿಟ್ಟಿಂಗ್ ನೋಡಿಬಿಟ್ಟು ಫಿನಿಶಿಂಗ್ ಮಾಡಿ. ಹ್ಯಾಂಗಿಂಗ್ ಟ್ಯಾಗ್ 2 ಕಲರು ಮಿಕ್ಸ್ ಮಾಡಿಬಿಟ್ಟು ಟ್ಯಾಗ್ ಮಾಡ್ತಾಯಿದ್ದೀನಿ. 2 ಸ್ಟೆಪ್ ಟ್ಯಾಗನ್ನ ಮಾಡ್ತಾಯಿದ್ದೀನಿ. ನಾವು ಸ್ಲೀವಿಗೆ ಅಟ್ಯಾಚ್ ಮಾಡಿರೋ ಹಾಗೆ ಕಾಂಬಿನೇಷನ್ನಲ್ಲಿ ಟ್ಯಾಗಿಂಗ್ನ ಸಹ ಅದೇ ಕಾಂಬಿನೇಷನ್ನಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಸೆಕೆಂಡ್ ಸ್ಟೆಪ್ಪು 2 ಸ್ಟೆಪ್ ಹ್ಯಾಂಗಿಂಗ್ ಟ್ಯಾಗ್ ನೋಡಿ. ಬ್ಲೌಸ್ ರೆಡಿ ಇದೆ. ಪಫ್ ಸ್ಲೀವು, ಲಾಂಗ್ ಫ್ರಿಲ್ ಸ್ಲೀವ್, ಸ್ಟೋನ್ ಲೇಸ್ನ ಆ್ಯಡಿಂಗ್ ಮಾಡಿದ್ದೀನಿ. ಬಾಕ್ಸ್ ವಿ ನೆಕ್ ಬ್ಲೌಸ್ ಡಿಸೈನ್ ಕೊಟ್ಟಿದ್ದೀನಿ. ಸ್ಯಾರಿ ಕಾಂಬಿನೇಷನಲ್ಲಿ ಬಫ್ ಮಾಡೋದ್ರಿಂದ ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರಂಟ್ ಸೈಡು ಸಹ ಸ್ಟೋನ್ ಲೇಸ್ ಕೊಟ್ಟಿದ್ದೀನಿ. ಫ್ರಂಟು ಸಹ ವಿ ನೆಕ್ ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ. ನನ್ನೆಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ತಪ್ಪದೆ. ಥ್ಯಾಂಕ್ ಯು. ಲೈಕ್ ಆ್ಯಂಡ್ ಶೇರ್ ಮೀ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.